ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವ್ರಿಗೆ ಈ ಓದೋ ಹವ್ಯಾಸ ಸಾಕಷ್ಟು ಇರುತ್ತೆ ಅಂತ ಹೇಳ್ಬೋದು. ಅಭ್ಯಾಸ ಒಂದು ರೀತಿಯಾಗಿರುವಂಥ ಅಡಿಕ್ಷನ್ನು, ಅದೇ ರೀತಿ ಈ ಪುರಾಣ ಹಿನ್ನೆಲೆ ಕಥೆಗಳನ್ನೆಲ್ಲ ಓದ್ತಾ ಇರ್ತಾರೆ. ಸೊ ಇದರ ಒಂದು ವಿಶೇಷತೆ ಏನು, ಇದರ ಸಂಕೇತ ಏನು, ಇದು ಓದೋದ್ರಿಂದ ಏನಾದರೂ ನಮಗೆ ಲಾಭಗಳಾಗುವಂಥದ್ದು ಇದೆಯಾ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಬಹುಶಃ ನೀವೇನಾದರೂ ಜ್ಞಾಪಕ ಇಟ್ಕೊಂಡಿದ್ದರೆ ನಾವು ಒಂದು 5 ಎಪಿಸೋಡನ್ನು ಮಾಡಿದ್ದೇವೆ ಸತ್ಯನಾರಾಯಣ ಸ್ವಾಮಿಯವರದ್ದು. ಹೌದು, ಕಥೆಗಳು. ಕರೆಕ್ಟ್. ಬಹುಶಃ ನೀವು ಕೇಳ್ತಾ ಮಗ್ನರಾಗಿದ್ದಾರೆ. ಹತ್ತರ ನಾನು ಬಹುಶಃ ಇದನ್ನು ಎಲ್ಲೂ ಕೇಳಿಲ್ಲ ಅಂತಂದರೆ ಎಪಿಸೋಡ್ ಮುಗಿದ ಮೇಲೆ ಅಷ್ಟು ಚೆನ್ನಾಗಿತ್ತು ಅಂತೆಲ್ಲ ನಿಮ್ಮ ಸ್ವಾರಸ್ಯವನ್ನು ಬಿಡಿಸಿ ಹೇಳ್ತಾ ಇದ್ರು. ಏನು ಅಂತಂದರೆ, ಈ ವೃದ್ಧರು ಈ ಪುರಾಣಗಳನ್ನು, ಇತಿಹಾಸವನ್ನು, ಸುಂದರಕಾಂಡ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಲಲಿತಾ ಸಹಸ್ರನಾಮ ಪಾರಾಯಣ, ಹಾಗೆಯೇ ಕಥೆಗಳು ಪಾರಾಯಣ ಮಾಡ್ತಕ್ಕಂಥದ್ದು ಅಭ್ಯಾಸ ಆಗಿರ್ತಾರೆ. ಈಗ ನಾನೇ ಒಬ್ಬರಿಗೆ, ನನಗೆ ಸಂಬಂಧಪಟ್ಟವರಿಗೆ ಕಥೆಗಳನ್ನ ಸಜೆಸ್ಟ್ ಮಾಡಿದ್ದೇನೆ. ನೀನು ಏನು ಗೋಲ್ ಇಟ್ಕೊಂಡಿದೆಯೋ ಆ ಗೋಲನ್ನು ಮುಟ್ಟಬೇಕಾದ್ರೆ ಅವನು ದೊಡ್ಡದೊಂದು ಇಂಡಸ್ಟ್ರಿ ಇದೆ, ಈ ಕತೆ ಇವತ್ತು ಓದು ಅಂತ ಅವನಿಗೆ ಹಪ್ಪಳೆ ಆಗ್ತಕ್ಕಂಥದ್ದನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನೀನೇ ಮನೆಯಲ್ಲಿ ಮಾಡು, ನಿನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟರಲ್ಲೇ ಮಾಡ್ತಾ, ಜೊತೆಗೆ ಪ್ರಮುಖವಾಗಿ ಆ ಕಥೆಯನ್ನು ನೀನೇ ಓದಿದ್ದಾದ ಮೇಲೆ ಏನು ಮಾಡ್ತೀಯ. ಅದೇ ಗುರುಗಳೇ, ಎಲ್ಲರೂ ಮಾಡಿದಾಗೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆನ ಕತೆ ಓದಿದ ಕೂಡಲೇ 1ನೇ ಅಧ್ಯಾಯ ಮುಗಿಯುತ್ತೆ. ಆ 1ನೇ ಅಧ್ಯಾಯ ಆದಮೇಲೆ ಒಂದು ತೆಂಗಿನಕಾಯಿ ಹೊಡೆದು ಬಿಟ್ಟು ಮಂಗಳಾರತಿ ಮಾಡ್ತೀವಿ. ಅರೆ ಕತೆ ಇದು, ಒಂದೊಂದು ಕಥೆಗೂ ಒಂದೊಂದು ತೆಂಗಿನಕಾಯಿ ಹೊಡೆದು ಆರತಿ ಮಾಡ್ತೀರಿ, ಮಂಗಳಾರತಿ ಮಾಡ್ತೀರಿ. ಯಾಕೆ? ನೀವು ದೇವ್ರಿಗಲ್ವಲ್ಲ, ಇದು ಕತೆಗಲ್ವಾ? ಹೌದು. ಇದನ್ನು ಸ್ವಲ್ಪ ಯೋಚನೆ ಮಾಡಿ, ವಿಭಿನ್ನವಾಗಂತ ಅನಿಸಲ್ಲ ನಿಮಗೆ? ಮತ್ತು 2ನೇ ಅಧ್ಯಾಯಕ್ಕೂ ಕೂಡ ನಾವು ಒಂದು ತೆಂಗಿನಕಾಯಿ ಹೊಡೆದು ಆರತಿ ಮಾಡ್ತೇವೆ. 3ನೇ ಅಧ್ಯಾಯ, 4ನೇದಕ್ಕೆ, 5ನೇದಕ್ಕೆ ಸೇಮ್ ಮಾಡ್ತಿರುತ್ತೇವೆ. ಯಾರಿಗೆ ಮಾಡಿದಂಗಾದ್ರೆ ಇದು? ಯಾರಿಗೆ ಮಾಡಿದಾಗೆ? ಕಥೆಗ ಅಥವಾ ದೇವರಿಗ? ಯಾರಿಗೆ ಮಾಡಿದಾಗೆ? ಈ ಕತೆ ಹೇಳಿದ್ದಕ್ಕೆ ನಾವು ತಿರುಪತಿಲಿರ್ತಕ್ಕಂಥ ಶ್ರೀನಿವಾಸನಿಗೆ ಆರತಿ ದರ್ಶನ ಮಾಡಿದಾಗ ನಾವು ನಮಸ್ಕಾರ ಮಾಡ್ಕೊಳ್ತೀವಲ್ಲ, ಇನ್ನು ಕತೆಗೆ ಏನು ಮಹತ್ವ ಇದೆ ಅಂತ ನಾವು ಅರ್ಥಕೊಂಡ್ರೆ, ಒಮ್ಮೆ ಸ್ವಲ್ಪ ಇಣಿಕೆ ನೋಡಿದ್ರೆ ಆ ಕಥೆಯ ಒಳಗಡೆ ಒಂದು ಅಸೋಸಿಯೇಟ್, ಒಬ್ಬ ದೇವತೆ ಇರ್ತಾಳೆ. ಆ ದೇವತೆ ಭಾವನಾ ಮಾತ್ರ ಸಂತುಷ್ಟಾಯೇ ನಮಃ. ನಮ್ಮ ಭಾವನೆಗಳವು, ನಮ್ಮ ಭಾವನೆಯಲ್ಲಿ ಈ ಕತೆ ಇಷ್ಟೊಂದು ಸ್ವಾರಸ್ಯವಾಗಿ, ನೀವು ಇಂಗ್ಲೀಷ್ ಓದ್ತಿರೋ, ಹಿಂದಿ ಓದ್ತಿರೋ, ತೆಲುಗು ಓದ್ತಿರೋ, ಕನ್ನಡ ಓದ್ತಿರೋ, ಮಲಯಾಳಂ ಓದ್ತಿರೋ, ಯಾವುದು ಓದಿದ್ರೂ ಕೂಡ ಆ ಕಥೆಯ ಸ್ವಾರಸ್ಯ ಇರ್ತಕ್ಕಂಥದ್ದು ಅಲ್ಲಿ ಒಬ್ಬ ದೇವತೆ ಇರ್ತಾಳೆ. ನಮ್ಮ ಆ ಕಥೆಯ ಮಧ್ಯೆ ಅಸೋಸಿಯೇಟ್ ಎಂಬತಕ್ಕಂಥ ದೇವಿ ಶಕ್ತಿ ಸಾಮರ್ಥ್ಯವನ್ನು ತುಂಬಿಸಿರುತ್ತಾಳೆ. ಅವಳು ನಮ್ಮ ಆ ಭಗವಂತನ ಮಧ್ಯೆ ಬ್ರಿಡ್ಜಾಗಿ ಬಹುಶಃ ನಮ್ಮ ಒಳಗಡೆ ಭಾವನೆಗಳಾಗಿ ವ್ಯಕ್ತಳಾಗ್ತಾಳೆ. ಅದಕ್ಕಾಗಿಯೇ ಅಸೋಸಿಯೇಟ್ ಎಂತಕ್ಕಂಥದ್ದು ಏನು ಇದೆಯೋ ಅದೇ ಆ ಒಂದು ಕಥೆಯ ಅಧಿದೇವತೆ ಆಗಿರುತ್ತಾಳೆ. ಆಕೆಯೇ ಆ ಒಂದು ಕಥೆಯ ಪ್ರತ್ಯೇಕ ದೇವತೆ ಆಗಿರ್ತಾಳೆ. ಅದಕ್ಕಾಗಿ ಆ ದೇವತೆಗೆ ನಾವು ಮಂಗಳಾರತಿ ಮಾಡಿದಾಗೆ ತುಂಬ ತೃಪ್ತಳಾಗ್ತಾಳಂತೆ, ತುಂಬ ಸಂತೃಪ್ತಳಾಗ್ತಾಳಂತೆ. ಹಾಗೆ ಅರೆ, ಈಗ ನನ್ನ ಬಗ್ಗೆ ಈ ಕೇಳಿಸ್ಕೊಂಡು ಆದ್ಮೇಲೆ ನನಗೊಂದು ಆರತಿ ಮಾಡಿದ್ರು, ಒಂದು ನಿವೇದನೆಯನ್ನು ಮಾಡಿದ್ರು ಅಂತ ತುಂಬ ಖುಷಿ ವ್ಯಕ್ತಪಡಿಸ್ತಾನೆ. ಅದಕ್ಕಾಗಿಯೇ ಎಲ್ಲಿ ಈ ಒಂದು ಪುರಾಣ ಓದುವಾಗಾಗಿರ್ಬೋದು, ಆಮೇಲೆ ಸುಂದರಕಾಂಡ ಅಂತ ಪಾರಾಯಣ ಮಾಡುವಾಗ ಹನುಮತ್ ಚಿರಂಜೀವಿ ಆತ ಬಹುಶಃ ಕೆಲವು ದಿನಗಳು ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನ ರೂಪವನ್ನು ತೋರಿಸೇ ಬಿಡ್ತಾನಂತೆ. ಯಾರು ಅದನ್ನು ಆ ಸ್ವರೂಪವನ್ನು ತಿಳ್ಕೊಬೇಕಂತಿರ್ತಾರೆ, ಆ ಸುಂದರಕಾಂಡ ಪಾರಾಯಣ ಮಾಡಿದ್ರಿಗೆ ಅರ್ಥ ಆಗ್ಬಿಡುತ್ತದೆ. ಆ ಹನುಮ ಆ ರೂಪದಲ್ಲಿ ಬಂದೇ ತೀರ್ತಾನೆ, ಇದು ಕಟ್ಟಿಟ್ಟ ಬುತ್ತಿ. ಹಾಗೇನೆ ಕಥೆಯಲ್ಲೂ ಕೂಡ ಆ ದೇವತೆ ನಿಮಗೆ ಆ ರೂಪದಲ್ಲಿ ನಿಮಗೆ ತನ್ಮಯಳಾಗಿದ್ದೇ ಇರ್ತಾಳೆ. ಅಂತಹ ತನ್ಮಯತೆಯ ದೇವತೆನೇ ನೀವು ನೋಡಲಿಕ್ಕೆ ಸಾಧ್ಯ ಇರುತ್ತೆ ಪ್ರತಿ ಕಥೆಯಲ್ಲೂ ಕೂಡ. ಆಮೇಲೆ ನನ್ನ ಗುರುಗಳೊಬ್ಬರು ನನಗೆ ಸವ್ಯಸಾಚಿ ಸ್ವಾಮೀಜಿ ಅಂತ ನಾನು ನಿಮಗೆ ಹೇಳಿದ್ದೆ. ಅವರ ಮಡದಿಯವರು ಶಕುಂತಲಮ್ಮ ಅಂತ. ಒಂದು ಸಲ ಪುಸ್ತಕ ಹೀಗೆ ಹಿಡ್ಕೊಂಡ್ರು ಅಂದರೆ ಅವ್ರ ಕಿವಿ ಕೇಳಿಸಲ್ಲ. ಒಂದು ಸಲ ಪುಸ್ತಕ ಹಿಡ್ಕೊಂಡ್ರಂದರೆ ಬಹುಶಃ ಇದು ಪ್ರಾತಃ ಕಾಲವ, ಮಾಧ್ಯಾಹ್ನಿಕ ಕಾಲವ, ಸಾಯಂಕಾಲವ ಗೊತ್ತಾಗಲಿಕ್ಕಿಲ್ಲ. ಆ ಅಮ್ಮ ಆ ಕತೆ ಒಳಗಡೆ ಹೊರಟೋದ್ರೆ ಆ ಪುಸ್ತಕ ಸಂಪೂರ್ಣ ಹಾಗೆ
ಅವರೇ ಬಂದು ಹೆಬ್ಬಸಿದ್ರು ಬಡ್ಕೊಂಡ್ರೂ ಇಲ್ಲ. ಹಾಗೆ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಅವರು ಪೂರ್ತಿ ಅಲ್ಲಿ ಅವರ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂತಂದರೆ, ಅವರು ತೊಡಗಿಸಿಕೊಂಡಿದ್ದು ಆ ಮನೆಯೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಆಗಿತ್ತು, ಬಹಳ ವಿಶೇಷವಾಗಿತ್ತು. ಅದೊಂದು ಸಮೃದ್ಧವಾಗಿ ಬೆಳೆದಿರತಕ್ಕಂತಹ ಅಮೃತ ಸಮುದ್ರವಾಗಿತ್ತು ಆ ಮನೆ ಅವರಿದ್ದಾಗ. ಪ್ರತಿನಿತ್ಯ ಕತೆ, ಅಯ್ಯೋ ಇಪ್ಪ ಇಲ್ಲಿ ಹೆಂಗೆ ಅಂತಂದ್ರೆ ಅವ್ರು ವ್ಯಕ್ತಪಡಿಸ್ತಾ ಇದ್ದಿದ್ದು, ಓ ನಾನು ಅಡುಗೆ ಮಾಡೋದೇ ಮರ್ತೋಗಿದ್ದೀನಿ ಅಂತ. 3:30 ಆಗಿರುತ್ತೆ ನೋಡಿದಾಗ. ಆ ಕತೆ ಕಂಪ್ಲೀಟ್ ಆಗೋ ತನಕ ಏನು ಟೈಮ್ ಆಗಲಿ ಮತ್ತೆ ನೋಡಲ್ಲ. ಆ ಕತೆ ಕಂಪ್ಲೀಟ್ ಆಗಿದೆ ಆವಾಗ ಅಷ್ಟೇ ನೋಡ್ತಾರೆ. ಇದನ್ನು ಪಕ್ಕಕ್ಕೆ ಇಡಬೇಕು, ನಮಸ್ಕಾರ ಮಾಡ್ಕೊಂಡು ಇಟ್ಟಾಗ ಬೆಳಗ್ಗೆ 8ಕ್ಕೆ ಪ್ರಾರಂಭ ಆಗಿದ್ದು 3:30 ಆಗಿದೆ. ನಿಮ್ಮ ಊಟ ಏನು, ಅಡುಗೆ ಕತೆ ಏನು ಅಂದರೆ ಎಲ್ಲವೂ ಅದರ ಒಳಗಡೆ ಬಹುಶಃ ಹಸಿವಾಗಲಿ ಮತ್ತೊಂದಾಗಲಿ ಎಂಥವರೆಗೆ ಕಾಣಿಸೋದಿಲ್ಲ. ಇದು ಒಂದು ನಕಾರಾತ್ಮಕ ಶಕ್ತಿ ಮನೆಯಲ್ಲಿದ್ದರೆ ಹೊರದೂಡಿಸಿ ಸಕಾರಾತ್ಮಕ ಶಕ್ತಿ ಸಂಪೂರ್ಣ ಮನೆಯೆಲ್ಲ ಸಿಂಚನ ಆಗಿರುತ್ತೆ. ಅದು ಆ ಕತೆ ಒಳಗಿರ್ತಕ್ಕಂತಹ ದೇವತೆಯ ಪ್ರತಿ ಕಣಕಣದಲ್ಲೂ ಕೂಡ ತುಂಬಿರುತ್ತೆ. ಅದಕ್ಕೆ ಕತೆಗಳಿಗೆ ಅಷ್ಟು ಮಹತ್ವ ಇದೆ ಅನ್ನಲಿಕ್ಕೇ ನಾವೊಂದು ಕಾಯಿ ಹೊಡೆದು ಮಂಗಳಾರತಿ ಮಾಡ್ತೇವೆ. ಅಷ್ಟು ಶಕ್ತಿ ಇದೆ ಕತೆಗೆ. ನೀವೊಂದು ಕಥೆಯನ್ನು ನಿಮ್ಮ ಪೂರ್ಣವಾಗಿ ಇಷ್ಟಪಟ್ಟು ಓದ್ತಾ ಬನ್ನಿ, ಅಲ್ಲಾಗ್ತಕ್ಕಂತಹ ಶಕ್ತಿ ಏನು ಅಂತ ನಿಮಗೆ ಅರಿವು ಬಂದುಬಿಡುತ್ತೆ. ಯಾವುದಾದ್ರೂ ಸರಿಯೇ, ಅದು ಪುರಾಣ ಓದ್ತಿರೋ ಅಥವಾ ಕತೆ ಓದ್ತಿರೋ ಅಥವಾ ಸತ್ಯನಾರಾಯಣ ಸ್ವಾಮಿದೆ, ನೀವು ಪೌರ್ಣಮಿಗೆ ಒಂದ್ಸಲ ಪ್ರತಿ ಪೌರ್ಣಮಿಗೆ ನೀವು ಕಥೆನ ಓದ್ತಾ ಬನ್ನಿ. 5 ಅಧ್ಯಾಯ ನಿಧಾನಕ್ಕೆ ಓದ್ಬಿಡಿ. ಅಲ್ಲಿಂದ ಒಮ್ಮೆ ನಿಮಗೆ ಏನಾಗ್ತಾಯಿದೆ ಅಂತ ನೀವೇ ಪರೀಕ್ಷೆ ಮಾಡಿಬಿಡಿ. ಯಾಕಂದರೆ ಅದನ್ನು ಬೆಲ್ಲ ತಿಂದವನಿಗೆ ಗೊತ್ತಂತೆ ಅದರ ರುಚಿ ಏನು ಅಂತ. ಅದಕ್ಕೆ ನೀವು ಕಥೆಯನ್ನು ಓದಿ ನಿಮಗೆ ಅದರ ಸ್ವಾರಸ್ಯ ಗೊತ್ತಾಗುತ್ತೆ. ಮತ್ತು ಆ ದೇವತೆ ನಿಮಗೆ ಏನು ಮಾಡ್ತಾಳೆ, ಯಾವ ರೀತಿ ಅನುಗ್ರಹವನ್ನು ಮಾಡ್ತಾಳೆ ಅಂತ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಗುರುಗಳೇ, ಇದರ ಅನುಭವವನ್ನು ನಾವು ಓದಿದ ಮೇಲೆ ಗೊತ್ತಾಗೋದು ಅಂತ ಹೇಳ್ಬೋದು. ಇನ್ನು ಪುರಾಣಕ್ಕಾಗಲಿ ಇತಿಹಾಸಕ್ಕಾಗಲಿ ಯಾವ ರೀತಿ ಕಥೆಗಳ ಒಂದು ಮಹತ್ವ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.